ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ಕುಡಿದು ಮತ್ತರಾಗಬೇಡ್ರಿ, ಆದರೆ ಪವಿತ್ರಾತ್ಮ ಭರಿತರಾಗಿರ್ರಿ ಈ ವಿಷಯದ ಕುರಿತು ಸಂದೇಶವನ್ನ ವಾಕ್ಯದ ಮೂಲಕವಾಗಿ ಹೆಚ್ಚಾಗಿ ವಿವರಣೆಯಾಗಿ ತಿಳ್ಕೊಳಕ್ ಹೋಗ್ತೀವಿ. ಕುಡಿಕತನಿಂದಲೂ ದೇವರು ಬಿಡುಗಡೆ ಮಾಡ್ತಾರೆ. ಮಾತ್ರವಲ್ಲದೆ ಲೌಕಿಕವಾದಂತ ಅನೇಕ ಚಟಗಳಿಂದಲೂ ದೇವರು ನಿಮ್ಮನ್ನ ಈ ಸಂದೇಶದ ಮೂಲಕವಾಗಿ ಬಿಡುಗಡೆ ಮಾಡ್ತಾರೆ. ಕರ್ತನು ಖಂಡಿತವಾಗಿ ನಿಮ್ಮನ್ನ ಈ ಸಂದೇಶದ ಮೂಲಕವಾಗಿ ಆಶೀರ್ವದಿಸಲಿ. ಹೀಗಾಗಿ ನೀವು ಸಮಯ ಕಳಿಬೇಕಾಗಿರೋದು ಬಹಳ ಪ್ರಾಮುಖ್ಯ ಪ್ರಿಯರೇ. ಕುಡಿದು ಮತ್ತರಾಗೋದಕ್ಕೆ ಇದು ಒಂದು ಅರ್ಥ, ಎಕ್ಸೆಸ್ ಆಫ್ ಎಂಟರ್ಟೈನ್ಮೆಂಟ್. ಬಿ ವೆರಿ ಕೇರ್ಫುಲ್ ಇರಬೇಕು. ಒಳ್ಳೇದು ಯಾವ್ದಾದ್ರು ನೋಡ್ತೀರಾ, ಅದಕ್ಕೆ ಒಂದು ಟೈಮ್ ಕೊಡಬೇಕು, ಜಾಸ್ತಿ ಮಾಡಬೇಡಿ. ಇನ್ನೊಂದು, ಬೈಬಲ್ ಓದದೆ ಪ್ರಾರ್ಥನೆ ಮಾಡ್ದೇನೆ ಎಷ್ಟೋ ಜನ ಇದಕ್ಕೆ ಸಮಯ ಕಳ್ತಾರೆ. ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ಎಷ್ಟು ಬೈಬಲ್ ಓದಿದ್ದೀರಾ? ಎಷ್ಟು ಬೈಬಲ್ ಓದಿದ್ದೀರಾ? ಕಮಾನ್. ಎಷ್ಟು ಟೈಮ್ ದೇವರನ್ನ ನೀವು ಆರಾಧನೆ ಮಾಡಿದ್ದೀರಾ? ನಾನು ಹೇಳ್ತಾ ಇರೋದು ಬೆಳಗಿಂದ ಸಾಯಂಕಾಲದವರೆಗೂ ಮಾಡಿ ಅಂತ ಹೇಳ್ತಲ್ಲ, ಬಟ್ ದೇವರಿಗೆ ಟೈಮ್ ಕೊಟ್ರಾ? ದೇವರೊಂದಿಗೆ ನೀವು ಸಮಯ ಕಳೆದ್ರಾ? ದೇವ್ರನ್ನ ನೀವು ಆರಾಧಿಸಿದ್ರಾ? ದೇವ್ರನ್ನ ನೀವು ಕೊಂಡಾಡಿದ್ರಾ? ದೇವರೊಂದಿಗೆ ಸಮಯ ಕಳೆದಿದ್ದೀರಾ? ಬಹಳ ಪ್ರಾಮುಖ್ಯ. ಅದು ಮಾಡ್ದೇನೆ ನಾವು ಎಷ್ಟೋ ಏನು ಮಾಡ್ತೀವಿ ನಮ್ಮ ಜೀವಮಾನದಲ್ಲಿ. ಅನೇಕ ವೇಳೆ ಪ್ರಿಯ ದೇವರ ಮಕ್ಕಳೇ, ಹೆಚ್ಚಿನ ಮನರಂಜನೆಗಾಗಿ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟಾಗ ನಮಗೆ ಸಮಾಧಾನ ಅನ್ನೋದು ಇರೋದಿಲ್ಲ. 5ನೇದು, ಕುಡಿದು ಮತ್ತರಾಗೋದಕ್ಕೆ 5ನೇ ಅರ್ಥ ಏನಂತಂದರೆ, ದಯವಿಟ್ಟು ಈ ಕಡೆ ಮಕ್ಕಳು ಸೃಜನ್ ಅಥವಾ ಇನ್ಯಾರು ಓದ್ತೀರಾ? ಓದಪ್ಪ. ಆಮೇಲೆ ನಿಖಿಲ್, ನಿತಿನ್, ಯಾರು ಓದ್ರಿ? ನೀವು ಓದಪ್ಪ. Wastefulness, spending lots of time, ಲಾಟ್ಸ್ ಆಫ್ ಮನಿ on expensive food, ಡ್ರಿಂಕಿಂಗ್. ಓಕೆ, ಕನ್ನಡದಲ್ಲಿ ಯಾರಾದರೂ ಓದ್ತೀರಾ? ಈ ಕಡೆ ಓದಮ್ಮ. ವ್ಯರ್ಥವಾದ ವಿಷಯಗಳಿಗೆ ಸಮಯವನ್ನು ವ್ಯರ್ಥಗೊಳಿಸುವುದು. ಎಷ್ಟೋ ಜನ ವ್ಯರ್ಥವಾದ ವಿಷಯಗಳಿಗೆ ಸಮಯವನ್ನು ವ್ಯರ್ಥಗೊಳಿಸುವುದು ಸಹ ಇವತ್ತು ಕುಡಿದು ಮತ್ತರಾಗೋದಕ್ಕೆ ಇನ್ನೊಂದು ಅರ್ಥವನ್ನು ಕೊಡ್ತದೆ. ವೇಸ್ಟ್. ಎಷ್ಟೋ ವೇಸ್ಟ್ ಮಾಡೋದು. ಹಣ ಇದೆ, ವೇಸ್ಟ್ ಮಾಡೋದು. ನನಗೆ ಇದಿದೆ, ವೇಸ್ಟ್ ಮಾಡೋದು. ಬರೀ ವೇಸ್ಟ್ ಮಾಡೋದು ಎಷ್ಟೋ ಜನ. ಪ್ರಿಯ ದೇವರ ಮಕ್ಕಳೇ, ವೇಸ್ಟ್ ಮಾಡೋಕ್ಕೆ ಯೇಸುಸ್ವಾಮಿ ನಮ್ಮನ್ನು ಕರೆದಿಲ್ಲ. ಉದಾಹರಣೆಗೆ ನೋಡಿ, 5 ರೊಟ್ಟಿ 2 ಮೀನು 5,000 ಜನರಿಗೆ ಹಂಚಿದ ಮೇಲೆ
ಎಷ್ಟು ಪುಟ್ಟಿ ಮಿಕ್ತು ಎಂಬುದಾಗಿ ಎಲ್ರಿಗೂ ಗೊತ್ತು ಅಲ್ಲ. ಅಲ್ಲಲ್ಲ ಬಿದ್ದಿತ್ತು. ಯೇಸುಸ್ವಾಮಿ ಏನು ಮಾಡಿದ್ರು, ಅಲ್ಲೆಲ್ಲ ಬಿದ್ದಿದಲ್ಲ ಅದನ್ನೆಲ್ಲ ಆದುಕೊಂಡು ಏನು ಮಾಡ್ರಿ, ಪುಟ್ಟಿನಲ್ಲಿ ಹಾಕ್ರಿ. ಯೇಸುಸ್ವಾಮಿಗೆ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಮನೆಯಲ್ಲಿ ಒಂದು ಟೇಬಲ್ ಇದೆಯಾ, ಇನ್ನೊಂದು ಟೇಬಲ್ ತಗೋಬೇಡ್ರಿ, ವೇಸ್ಟ್ ಮಾಡಬೇಡಿ. ಮನೆಯಲ್ಲಿ ಒಂದು ಇದೆಯಾ, ಇನ್ನೊಂದು ತಗೊಳಕ್ಕೆ ಹೋಗಬೇಡಿ. ಡೋಂಟ್ ವೇಸ್ಟ್ ಯುವರ್ ಮನಿ. ಅದು ಸಹ ಕುಡಿದು ಮತ್ತರಾಗೋದಕ್ಕೆ ಇನ್ನೊಂದು ಅರ್ಥವನ್ನು ಕೊಡುವಂಥದ್ದಾಗಿದೆ ಪ್ರಿಯರೇ. ಇದು ಭಾಳ ಪ್ರಾಮುಖ್ಯ. ಬರೀ ಕುಡಿದು ಮತ್ತರಾಗೋದು ಅಂತಂದರೆ ಬರೀ ನಾವು ಕುಡಿಯೋದು ಮಾತ್ರವಲ್ಲ, ವೇಸ್ಟ್ ಮಾಡೋದು ಸಹ ಕುಡಿದು ಮತ್ತರಾಗೋದಕ್ಕೆ ಕಾರಣ ಎಂಬುದಾಗಿ ನಾವು ನೋಡ್ತೀವಿ. ಇನ್ನೊಂದು ಅರ್ಥವನ್ನು ಕೊಡುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಹೀಗಾಗಿ ವ್ಯರ್ಥವಾದ ವಿಷಯಗಳಿಗೆ ನೆಕ್ಸ್ಟು ಸಮಯವನ್ನು ವ್ಯರ್ಥಗೊಳಿಸಬಾರ್ದು. ವ್ಯರ್ಥ, ನಿಮಗೇನು ಯೂಸ್ ಇಲ್ಲ, ಸಮಯ ವ್ಯರ್ಥ ಮಾಡಬೇಡಿ. ದೇವ್ರು ಕೊಟ್ಟಿರುವಂಥ ಹಣ, ದೇವ್ರು ಕೊಟ್ಟಿರುವಂಥ ಸಮಯ, ದೇವ್ರು ಕೊಟ್ಟಿರುವಂಥ ಆರೋಗ್ಯ ಸಾಧ್ಯವಾದಷ್ಟು ಜ್ಞಾನ ಉಳ್ಳವರಾಗಿ ಉಪಯೋಗಿಸ್ರಿ. ಸರಿನಾ? ಎಲ್ಲರೂ ಅಷ್ಟೇ. ಇದು 3 ಕಾರ್ಯ ದೇವರು ನಮ್ಗೆ ಹೇಳ್ತಾ ಇದ್ದಾರೆ. ದೇವ್ರು ಕೊಟ್ಟಿರೋ ಹಣ, ದೇವ್ರು ಕೊಟ್ಟಿರೋಂಥ ಟೈಮ್, ದೇವ್ರು ಕೊಟ್ಟಿರುವಂಥ ಆರೋಗ್ಯ ಎಷ್ಟು ಸಾಧ್ಯವಾಗುತ್ತೋ, ಯಾವುದೂ ನಮ್ಮ ಕೈನಲ್ಲಿ ಇಲ್ಲ, ಆರೋಗ್ಯ ಅನ್ನೋದು ನಮ್ಮ ಕೈನಲ್ಲಿ ಇಲ್ಲ ಪ್ರೇರೆ. ಬಟ್ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಸ್ವಲ್ಪ ಕಂಟ್ರೋಲ್ ಆಗಿ ನಾವು ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಅದಕ್ಕೆ ಮೇಲ್ಪಟ್ಟಿದ್ದು ದೇವರಿಗೆ ಅಲ್ವಾ? ಸೊ ಇದು ಭಾಳ ಪ್ರಾಮುಖ್ಯ. ಮತ್ತು ಕುಡಿದು ಮತ್ತರಾಗೋದಕ್ಕೆ ಇನ್ನೊಂದು ಅರ್ಥ ಏನಂತಂದರೆ 6ನೇದು ನೋಡ್ರಿ, ದಯವಿಟ್ಟು 6ನೇದು ಓದಪ್ಪ, ಪಕ್ಕದಲ್ಲಿರೋನು. ಹೆಚ್ಚು ಲೋಕದ ಕಾರ್ಯಗಳೊಂದಿಗೆ ಸಮಯ ಕಳೆಯುವುದು. ಇಂಗ್ಲೀಷ್ನಲ್ಲಿ ಮೊಬೈಲ್ ವಾಚಿಂಗ್, ಅಡಿಕ್ಟೆಡ್ ಟು ವರ್ಲ್ಡ್ಲಿ ಥಿಂಗ್ಸ್. ಎಷ್ಟೋ ಜನ ಇವತ್ತು ಭಾಳ ಮೊಬೈಲ್ ವಾಚ್ ಮಾಡ್ತಾನೆ ಇರ್ತಾರೆ. ಅಂಥ ಅಭ್ಯಾಸ ಯಾರಿಗಾದ್ರೂ ಇದೆಯಾ? ಇದು ಸಹ ಕುಡಿದು ಮತ್ತರಾಗೋದಕ್ಕೆ ಇನ್ನೊಂದು ಅರ್ಥ. ಸರಿನಾ? ಕುಡಿದು ಮತ್ತರಾಗೋದಕ್ಕೆ ಇನ್ನೊಂದು ಅರ್ಥ ಏನಂದರೆ ಹೆಚ್ಚು ಮೊಬೈಲ್ನಲ್ಲಿ ಸಮಯ ಕಳೆಯೋದು. ಕೆಲವು ಸಹ ಸುಮ್ಮನೆ ಕೂತ್ಕೊಳ್ರಿ, ಜಸ್ಟ್ ಬಿ ಹ್ಯಾಪಿ ವಿತ್ ಯುವರ್ ಸೆಲ್ಫ್. ನಿಮ್ಮೊಂದಿಗೆ ನೀವು ಸಂತೋಷವಾಗಿರಿ, ದೇವರೊಂದಿಗೆ ಸಂತೋಷವಾಗಿರಿ. ಕೆಲವು ಸಲ ನನಗೇನು ಬೇಡಪ್ಪ ಇರಲಿ ಎಂಬುದಾಗಿ ನಮ್ಮ ಜೀವಮಾನದಲ್ಲಿ ನಾವೇನು ಮಾಡಬೇಕು, ದೇವರೊಂದಿಗೆ ಸಮಯ ಕಳೀಬೇಕು. ಯಾರಿಗಾದರೂ ಈ ಒಂದು ಅಭ್ಯಾಸ ಇದೆಯಾ? ಹೆಚ್ಚು ಲೋಕದ ಕಾರ್ಯಗಳೊಂದಿಗೆ ಸಮಯ ಕಳೆಯೋದು, ಲೋಕದ ಕಾರ್ಯ, ಅದು ನಿಮಗೆ ಸಮಾಧಾನ ಕೊಡುವಂಥದ್ದಲ್ಲ. ದಯವಿಟ್ಟು ಈಗ ನೆಕ್ಸ್ಟ್ ಪರ್ಸನ್ 1 ಕೊರಿಂಥ 7ನೇ ಅಧ್ಯಾಯ 29-30 ಓದೋಣ. 1 ಕೊರಿಂಥ 7:29-30 ಓದೋಣ. ಸಹೋದರರೇ ನಾವು ಹೇಳೋದೇನೆಂದರೆ, ಸಮಯವು ಸಂಕೋಚವಾದುದರಿಂದ ಇನ್ನು ಮೇಲೆ ಹೆಂಡತಿ ಉಳ್ಳವರು ಹೆಂಡತಿ ಇಲ್ಲದವರಂತೆಯೂ ಅಳದವರಂತೆಯೂ ಸಂತೋಷಪಡುವವರಂತೆಯೂ ಕೊಂಡುಕೊಳ್ಳುವವರು, ಕೊಂಡದು ತಮ್ಮದೇ ಎಂದು ಹೇಳದವರಂತೆಯೂ ಲೋಕವನ್ನು ಅನುಭವಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭವಿಸುವವರಂತೆಯೂ ಇರಬೇಕು. ಯಾಕಂದರೆ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಇದೆ. ಈ ಪ್ರಪಂಚದ ತೋರಿಕೆ ಗತಿಸಿ ಹೋಗ್ತಾ ಇದೆ. ಎಷ್ಟೋ ಜನ ಇವತ್ತು ಬೈಬಲೊಂದಿಗೆ ಸಮಯ ಇಲ್ಲ, ದೇವರೊಂದಿಗೆ ಪ್ರಾರ್ಥನೆ ಮಾಡ್ತಾ ಇಲ್ಲ, ಬೈಬಲ್ ಓದ್ತಾ ಇಲ್ಲ. ಬಟ್ ಭಾಳ ಲೋಕದ ಕಾರ್ಯಗಳಲ್ಲಿ ಹೆಚ್ಚು ನಾವು ಸಮಯ ಕಳೀತಾ ಇರೋದ್ರಿಂದ ನಮಗೆ ಸಮಾಧಾನ ಇಲ್ಲ. ವಿಶ್ವಾಸಿಗಳಾಗಿ ವಿಶ್ರಾಂತಿ ಇಲ್ಲ ಅನೇಕರಿಗೆ. ಯಾಕೆ ನನಗೆ ವಿಶ್ರಾಂತಿ ಇಲ್ಲ, ನನಗೆ ಸಮಾಧಾನ ಇಲ್ಲ? ಬಿಕಾಸ್ ವಿ ಆರ್ ಸ್ಪೆಂಡಿಂಗ್ ಮೋರ್ ಟೈಮ್ ಫಾರ್ ವೇಸ್ಟ್ ಥಿಂಗ್ಸ್. ಭಾಳ ವೇಸ್ಟ್ ಆದ ಕಾರ್ಯಗಳಲ್ಲಿ ಸಮಯ ಕಳೆಯೋದು ಇದು ನಮಗೆ ಖಂಡಿತವಾಗಿ ಲಾಭ ಆಗಲ್ಲ ಪ್ರಿಯರೇ. ನಮ್ಮ ಹೃದಯದಲ್ಲಿ ಏನೋ ಒಂದು ಜೀವಮಾನ ನಾನು ಸಾಧಿಸಿದ್ದೀನಿ, ನಾನು ಓಟವನ್ನು ಕಡೆಗಾಣಿಸಿದ್ದೀನಿ ಎಂಬುದಾಗಿ ನಾವು ಹೇಳೋಕ್ಕಾಗಲ್ಲ. ಸೊ ಪ್ರಪಂಚದ ತೋರಿಕೆ ಗತಿಸಿ ಹೋಗ್ತಾ ಇರೋದ್ರಿಂದ ಪ್ರಿಯರೇ, ಹೆಚ್ಚು ಲೋಕದ ಕಾರ್ಯಗಳೊಂದಿಗೆ ನಾವು ಸಮಯ ಕಳಿಬಾರ್ದು. 7ನೇದಾಗಿ ಅಮ್ಮ, ಇಲ್ಲಿ ಯಾರಾದರೂ ಓದ್ತೀರಾ ಕನ್ನಡದಲ್ಲಿ? ಓದಮ್ಮ. ಇದಕ್ಕೆ ಬದಲಾಗಿ ದೇವರ ರಾಜ್ಯದ ಕಾರ್ಯಗಳಲ್ಲಿ ಇಲ್ಲಮ್ಮ, 7ನೇದು ಓದಮ್ಮ. ಅಧಿಕ ಸಮಯ ಕೆಟ್ಟ ಸ್ನೇಹಿತರೊಂದಿಗೆ ಅಥವಾ ದೇವರಿಲ್ಲದ ಭಕ್ತಿ ಹೀನತೆಯುಳ್ಳ ಜನರೊಂದಿಗೆ ಸಮಯ ಕಳೆಯುವುದು, ಹರಟೆ ಮಾತನಾಡುವುದು. ಓಕೆ, ಕುಡಿದು ಮತ್ತರಾಗೋದಕ್ಕೆ ಇನ್ನೊಂದು ಅರ್ಥ ಏನಂತಂದರೆ, ಕೆಟ್ಟ ಸ್ನೇಹಿತರು, ದೇವರಿಲ್ಲದ ಭಕ್ತಿಹೀನತೆ ಉಳ್ಳ ಜನರೊಂದಿಗೆ ಹೆಚ್ಚು ಸಮಯ ಕಳೆಯುವುದು, ಹರಟೆ ಹೊಡೆಯೋದು ಕುಡಿದು ಮತ್ತರಾಗೋದಕ್ಕೆ ಇನ್ನೊಂದು ಅರ್ಥ. ಬರೀ ಕುಡಿಯೋದಂದರೆ ಎಂಡ, ಸಾರಾಯಿ, ಬೀಡಿ, ಸಿಗರೇಟು ಕುಡಿಯೋದು ಮಾತ್ರ ಅಲ್ಲ. ಅಂಥವ್ರು ದೇವರ ರಾಜ್ಯಕ್ಕೆ ಹೋಗಲ್ಲ. ಬೇರೆ ಯಾರಿಗಾದ್ರೂ ಅಂಥ ಅಭ್ಯಾಸ ಇದೆಯಾ? ಇವತ್ತೇ
ನೀವು ನಿಮ್ಮ ಗಂಡನ ಹತ್ರ ಹೆಂಡತಿ ಹತ್ರ ಹೋಗಿ ನನಗಿದೆ ಅಭ್ಯಾಸ ಇದೆ, ನನಗೆ ಬಿಡುಗಡೆ ಆಗಬೇಕು, ಕ್ಷಮೆ ಬೇಡ್ರಿ, ದೇವ್ರ ಹತ್ರ ಕ್ಷಮೆ ಬೇಡ್ರಿ. ಮತ್ತೆ ಪ್ರಿಯ ದೇವರ ಮಕ್ಕಳೇ, ಖಂಡಿತವಾಗಿ ನಾನು ನಂಬ್ತೀನಿ ಈ ಸಂದೇಶ ನಿಮಗೆ ಆಶೀರ್ವಾದವಾಗಿತ್ತೆಂಬುದಾಗಿ. ಹುಡುಕತನದಲ್ಲಿ ಮಾತ್ರವಲ್ಲದೆ ಅನೇಕ ಡ್ರಗ್ಸ್ಗಳಲ್ಲಿ, ಇನ್ನು ಲೌಕಿಕವಾದಂಥ ಲೋಕದ ಕಾರ್ಯಗಳಲ್ಲಿ ಯಾರ್ಯಾರು ಅಡಿಕ್ಟ್ ಆಗಿದ್ರೆ ಅದರಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ ಇವತ್ತು ತೀರ್ಮಾನ ಮಾಡ್ರಿ. ಯೇಸು ನಿಮಗೆ ಸಹಾಯ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅಡಿಕ್ಷನ್ಸ್ಗಳು ಮಾತ್ರವಲ್ಲದೆ ತಂದೆಯಾದ ದೇವರೇ ಸ್ವಾಮಿ, ಕುಡಿಕತನ, ಲೌಕಿಕತನ ಯಾರ್ಯಾರಲ್ಲಿ ಇದೆಯೋ ತಂದೆಯಾದ ದೇವರೇ ಅವುಗಳಿಂದ ಬಿಡುಗಡೆ ಮಾಡು. ಮುಖ್ಯವಾಗಿ ಅನೇಕ ಯಮನಸ್ಥರು ಇಂಥ ಚಟಗಳಿಗೆ ಒಳಗಾಗಿದ್ದಾರಪ್ಪ. ಅವ್ರನ್ನ ದೇವರೇ ಇಂಥ ಚಟಗಳಿಂದ ನೀವು ಬಿಡುಗಡೆ ಮಾಡಪ್ಪ. ಓವರ್ ಎಂಟರ್ಟೈನ್ಮೆಂಟ್, ಓವರ್ ಪಾರ್ಟಿಯಿಂಗ್ ದೇವರೇ, ಇವೆಲ್ಲ ಕಾರ್ಯಗಳಿಂದ ಅವ್ರನ್ನ ಬಿಡುಗಡೆ ಮಾಡಪ್ಪ. ದೇವರಲ್ಲಿ ಹೆಚ್ಚು ಸಮಯ ಕಳಿಬೇಕು, ವಾಕ್ಯದಲ್ಲಿ ಹೆಚ್ಚು ಸಮಯ ಕಳೆಯುವಾಗೆ ದೇವ ಮಕ್ಕಳಿಗೆ ನೀವು ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಆಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು ಕೈ ಬಿಡೇನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ, ನಾ ಕೈ ಬಿಡೇನು.
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.